ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಪೌರ್ಣಮಿ ಕಥೆಯ 22ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮ್ಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಂದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ. ತಾಯಿಯ ಮಾತು ಕೇಳಿ ಕೆರಳಿದ ಪೌರ್ಣಮಿ ತಾಯಿಯ ಕಣ್ಣಲ್ಲಿ ಕಂಡು, ಅಂದ್ರೆ ಏನಮ್ಮ ನಿನ್ನ ಮಾತಿನರ್ಥ? ಓ, ಹಾಗಾದ್ರೆ ನೀನು ನನ್ನ ಜೀವನ ಕೂಡ ನಿನ್ ಹಾಗೆ ಆಗ್ಬೇಕಂತ ಮೊದ್ಲು ತೀರ್ಮಾನ ಮಾಡಿದ್ಯಾ? ನಿನ್ ಹಾಗೇನೆ ನಿನ್ನ ಮಕ್ಕಳನ್ನ ಕೂಡ ದೇವದಾಸಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಇಲ್ಲಮ್ಮ, ಇದಕ್ಕೆ ನಾನು ಸುತರಾಂ ಒಪ್ಪಲ್ಲ. ಇವತ್ತಿಗೆ ಕೂಡ ನನ್ನ ಹುಟ್ಟಿಗೆ ಕಾರಣ ಆದವರು ಯಾರು ಅಂತ ನನಗೆ ಗೊತ್ತಿಲ್ಲ. ನೀನು ಕೂಡ ಯಾರು ಅಂತ ಹೇಳಿಲ್ಲ. ತಂದೆ ಇಲ್ಲದೆ ಬೆಳೆಯೋದು ಎಷ್ಟು ಕಷ್ಟ ಅನ್ನೋದು ನಂಗೆ ಗೊತ್ತಿದೆ. ಅದ್ರಲ್ಲಿ ಕೂಡ ಒಬ್ಬ ದೇವದಾಸಿಯ ಮಗಳಾಗಿ ಹುಟ್ಟಿ ಈ ಸಮಾಜದಲ್ಲಿ ಬದುಕು ನಡೆಸೋದು ಎಷ್ಟು ಕಷ್ಟ ಅಂತನೂ ನಿನ್ನನ್ನು ನೋಡಿ ನನಗೆ ಮನದಟ್ಟಾಗಿದೆ. ನಿನ್ ಜೀವನ ಹೇಗೋ ಹಾಳಾಯ್ತು, ಹಾಗಂತ ಹೇಳಿ ನಾನು ನಿನ್ನ ಹಾದಿನ ಹಿಡಿಯಲ್ಲ. ನಿನ್ನ ತಪ್ಪನ್ನು ನಾನು ಮಾಡಲ್ಲ. ನನಗೂ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಈ ಸಮಾಜದಲ್ಲಿ ಬದುಕಬೇಕು. ಅವರ ಹಾಗೆ ನನಗೂ ಜೀವನ ಕಟ್ಕೋಬೇಕು. ನನ್ನ ಬಾಳಿಗೆ ನಾನೇ ಬೆಂಕಿ ಹಚ್ಚಿಕೊಳ್ಳೋದಕ್ಕೆ ತಯಾರಿಲ್ಲ. ನೀನು ಬೆಂಕಿ ಹಚ್ಬೇಕಂತ ತೀರ್ಮಾನ ಮಾಡಿದೀಯ ಅನ್ಸುತ್ತೆ ಎಂದಳು. ಅವಳ ಮಾತು ಕೇಳಿ ಆಘಾತ ಆಗಿತ್ತು ಸಾವಿತ್ರಿ ಅವರಿಗೆ. ಬಿಡ್ತು ಅನ್ನೆ, ಅದೇನ್ ಮಾತು ಅಂತ ಆಗ್ತೀಯ? ನಾನು ನಿನ್ನ ಹೆತ್ತ ತಾಯಿ. ಹಾಗಿದ್ದಾಗ ನಾನು ನನ್ನ ಕೈಯಾರೆ ನನ್ನ ಮಗಳ ಜೀವನಕ್ಕೆ ಬೆಂಕಿ ಹಚ್ತೀನ? ಈ ಸಮಾಜದಲ್ಲಿ ಇರೋ ಯಾವ ತಾಯಂದಿರು ಆ ಕೆಲಸನ ಮಾಡಲು ಸಾಧ್ಯನಾ? ಖಂಡಿತ ಇಲ್ಲ. ನಾನು ದೇವದಾಸಿಯಾಗಿ ಪಟ್ಟ ಕಷ್ಟನ ನೀನು ಪಡೆಯೋದಕ್ಕೆ ಬಿಡ್ತೀನೇನೆ ನಾನು? ನಾನು ನಿನ್ನ ಹೆತ್ತ ಮಗಳನ್ನ ಬಾವಿಗೆ ತಳ್ಳು ಕೆಲಸ ಮಾಡ್ತೀನಾ? ಇಲ್ಲ. ನನ್ನ ಜೀವ ಹೋದ್ರೂ ನಿನ್ನ ಅನಿಷ್ಟ ಪದ್ಧತಿಗೆ ಬಲಿಯಾಗೋದಕ್ಕೆ ಬಿಡಲ್ಲ. ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೆ ನಾನು ಕಷ್ಟಪಡ್ತಾ ಇರೋದು ಎಂದವರು ಮಗಳನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡರು. ಅವರು ಭಾವುಕರಾಗಿದ್ದನ್ನು ಕಂಡು ಪೌರ್ಣಮಿಗೆ ತಾನು ತಾಯಿಯ ಜೊತೆ ಹಾಗೆ ಮಾತಾಡಬಾರದಿತ್ತು ಅನಿಸಿತು. ಅಮ್ಮ, ನಂಗೆ ಗೊತ್ತು ನೀನು ನನ್ನ ಜೀವನ ಚೆನ್ನಾಗಿರ್ಬೇಕಂತ ಬಯಕೆ ಹೊರತು ನನ್ನ ಜೀವನ ಹಾಳಾಗ್ಲಿ ಅಂತ ಯಾವತ್ತೂ ಬಯಸಿಲ್ಲ ಅನ್ನೋದು. ಆದ್ರೆ ನೀನ್ ಯಾಕಮ್ಮ ನನ್ನ ಮತ್ತೆ ಶಿವನ ಪ್ರೀತಿನ ಒಪ್ಕೊಳ್ತಾ ಇಲ್ಲ? ನಿನ್ನ ಮಗಳನ್ನ ಅವನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಇಲ್ಲ ನಿಂಗೆ? ಅಯ್ಯೋ ಇಲ್ಲ ಕಣೆ, ಶಿವ ಚಿನ್ನದಂತ ಹುಡುಗ. ಅವನು ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಭರವಸೆ ನನಗಿದೆ. ಅವನು ತುಂಬಾ ಒಳ್ಳೆ ಹುಡುಗ. ಅವನ ಮೇಲೆ ನಂಬಿಕೆ ಇದೆ. ಆದ್ರೆ ಊರಿನ ಸುತ್ತಮುತ್ತಲ ಜನರ ಮೇಲೆ ನಂಬಿಕೆ ಇಲ್ಲ. ಇಷ್ಟಕ್ಕೆ ಶಿವನನ್ನ ಮೆಚ್ಚಿದ್ರು ಕೂಡ ಅವರ ಮನೆಯಲ್ಲಿ ನಿನ್ನ ಮೆಚ್ಚಿಕೊಳ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ನಾವು ಸಮಾಜದಲ್ಲಿ ಬದುಕೋಕೆ ಅರ್ಹತೆ ಇದ್ದೇ ಇರೋದು. ಅವರಿಂದ ಎಲ್ಲಿ ನಿಂಗೆ ಅಪಾಯ ಆಗುತ್ತೆ ಅನ್ನೋ ಭಯ ನಂಗೆ ಎಂದು ಮಗಳ ಮೇಲಿನ ಕಾಳಜಿಯಿಂದ ಹೇಳಿದರು ಸಾವಿತ್ರಿ. ಅಯ್ಯೋ ಇಷ್ಟೇನಾ? ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಶಿವನ ಪ್ರೀತಿ ಮಾಡ್ಬೇಡ ಅಂದ್ಯಾ? ಅಯ್ಯೋ ಅಮ್ಮ, ನೀನ್ ಅದ್ರ ಬಗ್ಗೆ ಯಾವ ಚಿಂತೆನೂ ಮಾಡ್ಬೇಡ. ನನ್ ಜೊತೆ ಆ ಮನೇಲಿ ಶಿವ ಕೂಡ ಇರ್ತಾಳೆ. ಹಾಗಿದ್ದಾಗ ಅವನ ಮನೆಯವರಿಂದ ನಂಗೆ ಯಾವ ಸಮಸ್ಯೆನೂ ಆಗಲ್ಲ, ಸರಿನಾ ಎಂದವಳು ತಾಯಿಯ ಕಣ್ಣೀರೊರೆಸಿದಳು. ನೋಡು ಶಿವ, ಆ ಹುಡುಗಿನ ಮರ್ತು ಬಿಡು. ಯಾವುದೇ ಕಾರಣಕ್ಕೂ ಆ ದೇವದಾಸಿ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬರೋದು ನಂಗಿಷ್ಟ ಇಲ್ಲ. ನೀನ್ ಅವಳನ್ನ ಬಿಟ್ಟು ಬೇರೆ ಯಾವ ಹುಡುಗಿನ ಇಷ್ಟಪಡ್ತಿದ್ರು ಕಣ್ಣು ಮುಚ್ಕೊಂಡು ಮದುವೆ ಮಾಡಿಸ್ತಿದ್ದೆ. ಆದ್ರೆ ಆ ಮಾನ್ಗೆಟ್ಟ ಅವಳ ಮಗಳನ್ನ ನನ್ ಸೊಸೆ ಅಂತ ನಾನು ಒಪ್ಕೋಬೇಕಾ? ಅವ್ರು ಎಂತ ಜನಗಳಂತ ನಿಮ್ಗೆ ಗೊತ್ತಿಲ್ಲ. ಸಿಕ್ಕವ್ರಿಗೆಲ್ಲ ಸರಿಗೆ ಹಾಕೋದು. ಆ ಪೌರ್ಣಮಿಗೆ ಅವಳ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ಇನ್ನು ಅವಳಮ್ಮ ಸಾವಿತ್ರಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದಳಂತೆ. ಹಾಗವಳ ಕತೆ. ನಿನ್ ಗಂಡ ಯಾರು, ಈ ಮಗುವಿನ ಅಪ್ಪ ಯಾರು ಅಂತ ಕೇಳಿದ್ರೆ ಅವಳಿಗೇನೆ ಗೊತ್ತಿಲ್ಲ ಅಂತಾಳೆ. ಇರೋಬ್ಬರು ಗಂಡಸರ ಜೊತೆ ಮಲಗಿದವಳಿಗೆ ಆ ಮಗುವಿನ ತಂದೆ ಯಾರು ಅಂತ ಹೇಳೋದಕ್ಕೆ ಆಗುತ್ತಾ? ಅದೆಷ್ಟು ಗಂಡಸರಿಗೆ ಸೆರಗು ಹಾಕಿದ್ದಾಳೋ ಏನು. ಅಷ್ಟು ಜನರಲ್ಲಿ ಆ ಹುಡುಗಿ ತಂದೆ ಯಾರು ಅಂತ ಅದ್ ಹೇಗೆ ತಿಳ್ಕೊಳ್ಳೋದಕ್ಕಾಗುತ್ತೆ? ಸ್ವಲ್ಪನೂ ಮಾನ ಮರ್ಯಾದಿಲ್ದೇ ಇರೋ ಜನ. ನೂಲಿನಂತೆ ಸೀರೆ, ತಾಯಿಯಂತೆ ಮಗಳನ್ನು ಹಾಗೆ ಆ ಪೌರ್ಣಮಿ ಕೂಡ ಅವಳಮ್ಮನ ತರಾನೇ ಮುಂದೊಂದು ದಿನ ಮಾನಗೆಟ್ಟ ಕೆಲಸನ ಮಾಡಿದ್ರು ಆಶ್ಚರ್ಯ ಇಲ್ಲ. ಅಷ್ಟು ಹೇಳಿದ್ದು ತಡ ಶಿವನ ಕೋಪ ತಾರಕಕ್ಕೆ ಏರಿತ್ತು. ತಾಯಿಯ ಮೇಲೆ ಅವನಿಗೆ ಹೇಳತೀರದೆ ಸಿಟ್ಟು ಬಂದಿತ್ತು. ಹೆಣ್ಣು ಮಕ್ಕಳ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಸುಮ್ಮನಿರೋನಲ್ಲ. ಇನ್ನು ಪೌರ್ಣಮಿ ಅವಳ ಪ್ರೀತಿಸಿದ ಹುಡುಗಿ ಸುಮ್ಮನಿರೋನು. ಅಮ್ಮ ಸಾಕು ನಿಲ್ಸಿ. ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತೀರಲ್ಲ. ಪೌರ್ಣಮಿ ತಾಯಿ ಸಾವಿತ್ರಿಯಮ್ಮ ಬೇಕು ಅಂತಲೇ ಇಷ್ಟು ಕಟ್ಟು ದೇವದಾಸಿ ಆಗಿದ್ದಲ್ಲ ಅಲ್ವಾ? ಈ ಸಮಾಜ
ಅನ್ನೋ ಹಾಳಾದ ಪದ್ಧತಿಯ ಹೆಸರಿನಲ್ಲಿ ಅವರನ್ನು ಬಂಧಿಸಿದೆ ಅಷ್ಟೇ. ಅವ್ರು ಹಾಗಾಗೋದಕ್ಕೆ ಕಾರಣನೇ ಈ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗಳು. ಇಲ್ಲಂತಿದ್ರೆ ಇಷ್ಟು ಹೊತ್ತಿಗೆ ಅವರು ಕೂಡ ಮದುವೆಗೋಸ್ಕರ ಹಾಗೆ ಜೀವನ ನಡೆಸ್ತಾ ಇದ್ರು. ಕೂಡ ಇದೇ ಸಮಾಜ. ನೋಡಿ, ನೀವೇನು ಹೇಳಿದ್ರು ಅಷ್ಟೇ, ನಾನು ಪೌರ್ಣಮಿಯನ್ನೇ ಮದುವೆ ಆಗಿದ್ದೆ ಎಂದವನು ಬಿರುಸಿನಿಂದ ಮನೆಯೊಳಗೆ ಹೋದನು ಶಿವ. ಮಗನ ವಸ್ತನ್ನು ನೋಡಿ ನೊಂದುಕೊಂಡಿದ್ದ ಸುಮತಿಯವರ ಕೋಪ ಎಲ್ಲ ತಿರುಗಿದ್ದು ಪೌರ್ಣಮಿಯ ಮೇಲೆ. ಆದರೆ ಆ ಕೋಪವನ್ನು ತೋರಿಸಿದ್ದು ಮಾತ್ರ ಗಂಡ ಅನಂತ ಪದ್ಮನಾಭರಾಯರ ಮೇಲೆ. ನೋಡಿದ್ದೇನೆ ನಿನ್ನ ಮಗನನ್ನ, ಕೇಳಿದ್ರೆ ಮಾಡಿದ ಮಾತಲ್ಲ. ಆ ಮಾನ್ಗೆಟ್ಟವಳ ಮಗಳಿಗೋಸ್ಕರ ನನ್ನ ಮೇಲೂನೆ ಕೂಗಾಡ್ತಿದ್ದಾನೆ. ಅಷ್ಟನ್ನು ತಲೆ ಕೆಡಿಸಿ ಬಿಟ್ಟಿದ್ದಾಳೆ ಆ ಮಾಯಾಂಗಿನಿ, ಹಾಳಾದವಳು ಎಂದರು. ಬಿಡು ಸುಮತಿ, ಅವನ ಪಾಡಿಗಿರೋದಕ್ಕೆ ಬಿಡು. ಅವನ ಜೀವನ ಅವನಿಷ್ಟ, ನೀನ್ ತಲೆ ಹಾಕೋದಕ್ಕೆ ಹೋಗ್ಬೇಡ. ಬೆಳೆದ ಮಗನ ಮುಂದೆ ಈ ತರ ಮಾತಾಡಬಾರ್ದು, ನಡಿ ಒಳಗೆ ಎಂದ ಅನಂತರಾಯರು ಹೆಂಡತಿಯ ಕೋಪ ತಣಿಸಿ ಒಳಗೆ ಹೋದರು. ಮರುದಿನ ಮುಂಜಾನೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವುದಕ್ಕಿಂತ ಮುಂಚೆ ಎದ್ದ ಪೌರ್ಣಮಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಶಿವನ ಸನ್ನಿಧಿಯನ್ನು ಕುಡಿಸಿ ಕಲ್ಯಾಣಿಯಿಂದ ನೀರು ತಂದು ಸ್ವಚ್ಛ ಮಾಡಿದವಳು ಮುಂದಿನ ವಾರ ಬರುವ ಮಹಾಶಿವರಾತ್ರಿಗಾಗಿ ಭರತನಾಟ್ಯ ಅಭ್ಯಾಸ ಮಾಡುತ್ತಿದ್ದಳು. ನಟರಾಜನೇ ಅವಳ ಗುರು. ತನ್ನೆರಡು ಬೆಣ್ಣೆಯಂತ ಕಾಲುಗಳಿಗೆ ಕಿಚ್ಚು ಕಟ್ಟಿ ಶಿವನನ್ನ ಮನಸಾರೆ ಪ್ರಾರ್ಥಿಸಿದವಳು ವೃತ್ತದಲ್ಲಿ ನಿರತಳಾಗಿದ್ದಳು. ಅದೇ ಸಮಯಕ್ಕೆ ದೇವಸ್ಥಾನದ ಕಡೆ ಬಂದ ಊರಿನ ಪಟೇಲರಾದ ಚಂದ್ರಕಾಂತರ ಮಗಳಿದ್ದ ಪೌರ್ಣಮಿಯ ನಾಟ್ಯವನ್ನು ನೋಡಿ ತಟಸ್ಥನಾಗಿ ಆದರೆ ಆ ಹದ್ದಿನ ಕಣ್ಣಿಗೆ ಮಗಳು ಬೀಳದ ಹಾಗೆ ಜೋಪಾನ ಮಾಡಿದ್ದರು ಸಾವಿತ್ರಿ. ವೃತ್ತದಲ್ಲಿ ನಿರತಳಾಗಿ ನಾಟ್ಯರಾಣಿ ಸರಸ್ವತಿ ಹಾಗೆ ನೃತ್ಯ ಮಾಡುತ್ತಿದ್ದವಳ ಹಾವ ಭಾವ ನೋಡುತ್ತಾ ಅವಳ ಮೈಮಾಟವನ್ನು ಬಿಟ್ಟೆ ಕಣ್ಣು ಬಿಟ್ಟಂತೆ ಆಸೆಯ ಕಣ್ಣುಗಳಿಂದ ನೋಡುತ್ತಾ ನಿಂತಿದ್ದನು ವೃದ್ಧ. ಆದರೆ ತನ್ನನ್ನು ಸಂಪೂರ್ಣವಾಗಿ ನೃತ್ಯಕ್ಕೆ ಅರ್ಪಿಸಿಕೊಂಡಿದ್ದ ಪೌರ್ಣಮಿ ಅವನು ತನ್ನನ್ನು ನೋಡುತ್ತಿದ್ದಾನೆ ಎಂಬ ಅರಿವೇ ಇರಲಿಲ್ಲ. ಆದರೂ ತನ್ನನ್ನು ಯಾರು ಗಮನಿಸುತ್ತಿದ್ದ ಹಾಗೆ ಭಾಸವಾದಾಗ ಹಿಂತಿರುಗಿ ನೋಡಿದ ಅವನನ್ನು ಬಿಟ್ಟು ಸುತ್ತ ನೋಡುತ್ತಾ ನಿಂತಿದ್ದಾನೆ ವೃದ್ಧ. ಅವನ ನೋಟವೇ ಅಸ್ವಸ್ಥಪಡಿಸುವಂತಿತ್ತು. ಅವನನ್ನೇ ನಾಟ್ಯ ಅಭ್ಯಾಸ ಮಾಡ್ತಾ ಇದ್ಯಾ? ಮಹಾಶಿವರಾತ್ರಿಗೆ ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡ್ತೀಯ, ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ ಎಂದು ವಕ್ರವಾಗಿ ನಕ್ಕನು ವೃದ್ಧ. ಅವನ ಮಾತಿಗೆ ಅವಳಿಗೆ ಕಿರುಸು ಮುರುಸಾಗಿತ್ತು. ಹೌದು, ಮಹಾಶಿವರಾತ್ರಿಗೆ ಪೂಜೆ ಇದೆ, ಅದಕ್ಕೆ ಅಭ್ಯಾಸ. ನಾನಿನ್ನು ಬರುತ್ತೀನಿ, ಅಮ್ಮ ಕಳಿಸಿದ್ದಾಳೆ ಎಂದವಳು ತಕ್ಷಣ ಅಲ್ಲಿಂದ ಮನೆ ಕಡೆ ಹೋದಂತೆ ಕಾಲಿಗೆ ಬಿದ್ದು ಹೇಳಿದಳು. ಹಳೇದೇನು ಹೇಗ್ ನೋಡ್ತಾನೆ, ಒಳ್ಳೆ ತಿನ್ನೋ ತರ. ಅವನ ದೃಷ್ಟಿಗೆ ಒಂಥರ ಅಸಹ್ಯ ಅನ್ಸುತ್ತೆ ಎಂದವನಿಗೆ ಸಹಸ್ರನಾಮಾರ್ಚನೆ ಮಾಡುತ್ತಲೇ ಮನೆಗೆ ಬಂದ ಮಗಳನ್ನು ಕಂಡು, ಯಾಕೆ ಪೌರ್ಣಮಿ, ಏನಾಯ್ತು? ಯಾರಿಗೋ ಬೈತಾ ಇರೋ ಹಾಗಿದೆ ಎಂದು ನಗುತ್ತಲೇ ಕೇಳಿದರು. ಹಾ ಅಮ್ಮ, ಬೈತಾನಿದ್ದೀನಿ. ಇನ್ಯಾರಿಗೆ? ಆ ರುದ್ರನಿಗೆ. ಅದೇ ಪಟೇಲ್ರ ಮಗ ಇದ್ದಾನಲ್ಲ, ಅವನೇ. ಅವನನ್ನು ನೋಡಿದ್ರೆ ಅಸಹ್ಯ ಆಗುತ್ತಮ್ಮ, ಅವನ ದೃಷ್ಟಿ ಸರಿ ಇಲ್ಲ ಎಂದವಳ ಹೊಟ್ಟೆಯಲ್ಲಿ ಅದೇನು ಸಂಕಟ ಶುರುವಾಗಿತ್ತು. ಅವಳ ಒದ್ದಾಟ ನೋಡಿದ ಸಾವಿತ್ರಿ, ಏನಾಯ್ತಮ್ಮ, ಯಾಕೆ ಹೊಟ್ಟೆ ಹಿಡ್ಕೊಂಡಿದ್ದೀಯಾ ಎಂದು ಕೇಳಿದರು. ಗೊತ್ತಿಲ್ಲಮ್ಮ, ಯಾಕೋ ತುಂಬಾ ನೋವಾಗ್ತಿದೆ, ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಎಂದವಳ ಮಾತು ಕೇಳಿ ಅರ್ಥ ಆಗಿತ್ತು ಅವರಿಗೆ, ಮಗಳು ಹೆಣ್ಣಾಗಿ ಬದಲಾಗುತ್ತಿರುವ ಸೂಚನೆ ಎಂದು. ಅವಳು ಋತುಮತಿಯಾಗಿದ್ದವರ ಪಾಲಿಗೆ ಒಂದು ಕಡೆ ಖುಷಿಯ ವಿಷಯ ಆಗಿದ್ದರೆ ಇನ್ನೊಂದು ಕಡೆ ಬೇಸರದ ಛಾಯೆ, ಭಯದ ಛಾಯೆ ಅವರ ಮುಖದಲ್ಲಿ ಆವರಿಸಿತ್ತು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಋತುಮತಿಯಾಗುವುದು ಒಂದು ಕಡೆ ವರವಾದರೆ ಇನ್ನೊಂದು ಕಡೆ ದೇವದಾಸಿಯ ಹೆಣ್ಣು ಮಕ್ಕಳಿಗೆ ಶಾಪ. ಯಾಕೆಂದರೆ ಆಕೆಯ ಮೇಲೆ ಅದೆಷ್ಟು ಕಾಮಪಿಶಾಚಿಗಳ ಕೆಟ್ಟ ಕಣ್ಣು ಬಿದ್ದಿರುತ್ತದೆ. ಅದರಲ್ಲಿ ಅವಳು ಹೆಣ್ಣುತನಕ್ಕೆ ಪ್ರವೇಶ ಮಾಡುತ್ತಿದ್ದಾಳೆ, ಋತುಮತಿಯಾಗಿದ್ದಾಳೆ ಎಂದರೆ ಅವಳಿಗೆ ಕೂಡ ತಾಯಿ ಹಾಗೆ ದೇವರ ಹೆಸರಿನಲ್ಲಿ ಮುತ್ತು ಕಟ್ಟಿಸಿ ದೇವದಾಸಿಯನ್ನಾಗಿ ಮಾಡಿಬಿಡುತ್ತಿದ್ದರು. ಒಮ್ಮೆ ಅವಳು ಆ ರೀತಿ ಆದಳೆಂದರೆ ಅವಳ ಜೀವನ ಮುಗಿಯಿತೆಂದು ಅರ್ಥ. ಅವಳನ್ನು ಕಲ್ಪವೃಕ್ಷದ ಅಡಿಯಲ್ಲಿ ಕೂರಿಸಿದವರು ಅರಿಶಿಣದ ನೀರನ್ನು ಅವಳ ಮೇಲೆ ಸುರಿದಿದ್ದರು. ಮನೆಯಲ್ಲಿ ಬಗೆ ಬಗೆಯ ಅಡುಗೆ ಮಾಡಿ ಮಗಳಿಗೆ ಪ್ರೀತಿಯಿಂದ ತಿನ್ನಿಸಿದ್ದರು. ಅವಳು ಋತುಮತಿಯಾಗಿದ್ದಾಳೆ ಅನ್ನುವ ವಿಷಯ ಯಾರಿಗೂ ಊರಲ್ಲಿ ತಿಳಿಯಬಾರದೆಂದು ಎಚ್ಚರ ವಹಿಸಿದ್ದರು. ಹಾಗೆ ಅವಳು ಕೂಡ ಯಾರ ಬಳಿಯೂ ಹೇಳಿಲ್ಲ. ಆದರೆ ಋತುಮತಿಯಾಗಿದ್ದಾಳೆ ಅನ್ನುವ ವಿಷಯ ಅದಾಗಲೇ ಇಡೀ ಶಿವಪುರದಲ್ಲಿ ಹಬ್ಬಿತ್ತು. ದೇವದಾಸಿ ಸಾವಿತ್ರಿ ಮಗಳು ದೊಡ್ಡವಳಾಗಿದ್ದಾಳೆ, ಆದರೆ ಈ ವಿಷಯವನ್ನು ಅವಳು ಮುಚ್ಚುತ್ತಿದ್ದಾಳೆ ಎಂದು ಹೇಳಿ ದೊಡ್ಡ ಅಪರಾಧವನ್ನು ಮಾಡಿದ್ದಾಳೆ, ಅವಳನ್ನು ಪಂಚಾಯಿತಿ ಕಟ್ಟಿಗೆ ಬರಬೇಕು ಎಂದು ಊರಿನ ಎಲ್ಲ ದೊಡ್ಡ ವ್ಯಕ್ತಿಗಳು ದುಂಬಾಲು ಬಿದ್ದಿದ್ದರು. ಕೊನೆಗೂ ಹೇಗೋ ಮನಸ್ಸಿಲ್ಲದ ಮನಸ್ಸಿನಿಂದ ಮಗಳನ್ನು ಕರೆದುಕೊಂಡು ಪಂಚಾಯತ್ ಕಟ್ಟಿಗೆ ಬಂದಿದ್ದರು ಸಾವಿತ್ರಿ. ಮುಂದುವರಿಯುವುದು.